ಕ್ರೂಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಸಿ ಎಷ್ಟು ಚೆನ್ನಾಗಿದೆ. ನಾವು ಈ ಕ್ರೂಸಲ್ಲಿ ಈ ಥರ ಬಟ್ಟೆ ಎಲ್ಲ ನಾವು ಹಾಕಲ್ಲ ಬಿಡಿ. ಇಲ್ಲಿ ಮನುಷ್ಯರೇ ಇಲ್ಲ ಗುರು. ಓ ಇಲ್ಲ, ಫುಲ್ಲು ನೆಕ್ ಚೇನಿಂದ ಟಾಪ್ ಥರ ಬಂದ್ಬಿಟ್ಟಿದೆ. ಇದಂತೂ ಚಿನ್ನದಲ್ಲಿ ಬಟ್ಟೆನೇ ಮಾಡ್ಬಿಟ್ಟಿದ್ದಾರೆ. ಈ ನೆಕ್ಲೆಸ್ ನೋಡಿ, ಕ್ರೊಕೊಡೈಲ್ ಇದೆ, ಇದು ಚಿನ್ನದ ಸರದಲ್ಲಿ. ಓಹೋ ಹೋ ಹೋ, ಇದು ನೋಡಪ್ಪ. ಸೊ ಈಗ ನಾವು ಟ್ರಾವೆಲ್ ಮಾಡ್ತಾ ಇರೋ ಕಾರ್ ಇದೆ. ವೆರಿ ಯೂಸ್. ಆ್ಯಕ್ಚುಲಿ ಕಾರ್ ಯಾವ್ದು ಗೊತ್ತಾ? ಸ್ಟಾರಿಯಾ ಅಂತ ಏನೋ ಇದೆ. ನಾಟ್ ಶೂರ್. ಆ ಕಡೆ ಆಯ್ತಲ್ಲ ಡೋರ್ ಹೇಗಿದೆ ಕ್ಲಾಸ್. ಥ್ಯಾಂಕ್ ಯು. ಹಾಂ ಮಾಡಿ ಅದನ್ನು ಮಾಡಬೇಕು ಬ್ರೋಗೆ. ವಾವ್, ಚೆನ್ನಾಗಿದೆ ಕಾರ್ಗಳು. ಸೊ ಈ ಕಾರಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿತ್ತು. ನಾವು ಆರಾಮಾಗಿ 3 ಜನ ಕೂತಿದ್ವಿ ಹಿಂದೆಗಡೆ. ನಮ್ಮಿಂದನೇ 2 ಸೀಟ್ ಇತ್ತು. ಆ್ಯಂಡ್ ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಆ್ಯಂಡ್ ಹೋಗಿದ್ದ ದಿನವೇ ನಾವು ಸುಮಾರು ಟ್ರಾಫಿಕ್ ನೋಡಿದ್ವಿ. ಸೊ ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆಗಿದ್ದರಿಂದ ನಾನು ತುಂಬ ಎಕ್ಸೈಟೆಡ್ ಆಗಿದೆ. ಯಾವ ಬಿಲ್ಡಿಂಗ್ ನೋಡಿದ್ರು ರೆಕಾರ್ಡ್ ಮಾಡ್ಕೊತಾ ಇದ್ದೆ, ಯಾವ ಕಾರ್ ನೋಡಿದ್ರು ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಟ್ರಾಫಿಕ್ ನೋಡಿ ಹೇಗಿದೆ ಅಂತ ನಿಜ. ಸೊ ಐ ಮೋರ್ ಆಫ್ ಅ ಸಿಟಿ ವೈಬ್ ಗರ್ಲ್. ಸೊ ನನಗೆ ಸಿಟಿ ವೈಬ್ಸ್ ತುಂಬ ಇಷ್ಟ ಆಗುತ್ತೆ ಈ ಹಳ್ಳಿ ಪಳ್ಳಿಗಳಿಗಿಂತ. ಸೊ ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ. ಎಲ್ಲ ಬಿಲ್ಡಿಂಗ್ಸು, ಶಾಪ್ಸು, ಕಾರ್ ಅಂಗಡಿ ಸಖತ್ತಾಗಿತ್ತು. ಕ್ರೂಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಸಿ ಎಷ್ಟು ಚೆನ್ನಾಗಿದೆ. ನೀನು ಕಾಣಿಸ್ತೆ. ಸೊ ಇಟ್ಸಲು ಒಂಥರ ಡಿಫ್ರೆಂಟ್ ವೈಬ್ ಇದು. ಆ್ಯಂಡ್ ಹೀಗಿದೆ, ಎಲ್ಲ ಅವ್ರವ್ರದ್ದೇ ಲೋಕದಲ್ಲಿದ್ದಾರೆ. ಆ್ಯಂಡ್ ಒಂದು ಸೈಡ್ ಪೂರ್ತಿ ಶಾಪಿಂಗ್ ಇದೆ. ಆ್ಯಕ್ಚುಲಿ ಮಾಲ್ ಇದು. ಆ್ಯಂಡ್ ಇದು ಫುಲ್ ಕ್ರೂಸ್ ಎಕ್ಸ್ಪೀರಿಯನ್ಸ್. ಈಗ ನಾವು ಈ ಕ್ರೂಸಲ್ಲಿ ಒಂದು 2 ಅವರ್ ರೌಂಡ್ ಹೋಗಿ ಒಂದೊಳ್ಳೆ ಊಟ ಮಾಡಿಕೊಂಡು ಬರ್ತೀವಿ. ಫೀಲ್ಸ್ ನೋಡಿ, ಫೀಲ್ಸು ಎಲ್ಲ ಸುತ್ತಲೂ ಕಲರ್ಫುಲ್ ಬಿಲ್ಡಿಂಗ್ಸ್ ಆ್ಯಂಡ್ ನೀರು, ಮರುಭೂಮಿಯಲ್ಲಿ ನೀರು. ಆ್ಯಂಡ್ ಈ ಕಡೆ ಮಾಲ್. ಆ್ಯಂಡ್ ಇಲ್ಲೆಲ್ಲ ಕೆಫೆಟೇರಿಯಾಸ್. ಅದು ರೋಡ್ ಅನಿಸುತ್ತೆ. ಸೊ ಒಂದು ಒಳ್ಳೆ ಫಸ್ಟ್ ಡೇ ಇನ್ ದುಬೈಯಲ್ಲಿ ಒಂದು ಒಳ್ಳೆ ಊಟ ಮಾಡೋಕ್ಕೆ ಬಂದಿದ್ವಿ. ಆ್ಯಕ್ಚುಲಿ ಒಂದು ಒಳ್ಳೆ ಊಟ ಮಾಡಿದ್ದೀವಿ. ಬಟ್ ಈ ಎಕ್ಸ್ಪೀರಿಯನ್ಸ್ ಮಧ್ಯಾಹ್ನ ಚೆನ್ನಾಗಿತ್ತಾ? ಓಕೆ, ವಿ ಆರ್ ರೆಡಿ ಟು ಎಕ್ಸ್ಪೀರಿಯನ್ಸ್. ಫೈನಲಿ ಈಗ ಇದರಲ್ಲಿ ಎಂಟ್ರ್ ಆಗ್ತಾ ಇದ್ದೀವಿ. ಇದ್ರ ಮೇಲೆ ನೀರು ಹಾಕೊಂಡು ನಡೆಯೋದೇ ಒಂದು ದೊಡ್ಡ ತಲೆನೋವಾಗಿ ಹೋಗಿದೆ ನನಗೆ. ಎಂಟ್ರ್ ಆಗಿದ ತಕ್ಷಣ ನಮ್ಗೊಂದು ರೋಸ್ ಡ್ರಿಂಕ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಫ್ಲೋರಲ್ಲಿ ಈ ಥರ ಫುಡ್ ಫೆಸಿಲಿಟೀಸ್ ಇದೆ, ಏನೇನೋ ವೆರೈಟಿ. ಸೊ ನಾವು ಇದ್ದಿದ್ದು ಕ್ರೂಸಲ್ಲಿ ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ಥರ ಇತ್ತು. ಒಂದು ಗ್ರೌಂಡ್ ಫ್ಲೋರ್ ಕೂಡ ಇತ್ತು. ನಾವು ಫಸ್ಟ್ ಫ್ಲೋರಲ್ಲಿ ಕೂತಿದ್ವಿ. ಆಮೇಲೆ ವಿ ಗಾಟ್ ಇನ್ ಟು ದ ಸೆಕೆಂಡ್ ಫ್ಲೋರ್. ಈ ಥರ ಟಾಪ್ ವ್ಯೂ ಇತ್ತು. ಒಂದು ಸ್ವಲ್ಪ ಬ್ಯಾಲೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ಹಿಂದೆ ಇರೋ ಕಲರ್ಫುಲ್ ಲೈಟ್ಸ್ಗೆ ಅವ್ರು ಡ್ಯಾನ್ಸ್ ವಿ ವರ್ ಆ್ಯಕ್ಚುಲಿ ವೈಬಿಂಗ್ ಅ ಲಾಟ್. ಸೊ ಸ್ಟಾರ್ಟಿಂಗ್ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿ ಡ್ಯಾನ್ಸ್ಗಳನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಿದ್ದೆ. ಆಮೇಲೆ ನಂಗೆ ಹಿಂಗೆ ಅನ್ಸ್ಕೊಂಡು, ಅಯ್ಯೋ ನಾನು ಈ ಡ್ಯಾನ್ಸ್ನ ಯೂಟ್ಯೂಬಲ್ಲೂ ನೋಡ್ಬೋದು, ಎಲ್ಲರೂ ನೋಡ್ಬೋದು, ಡೆಸರ್ಟ್ ಸಫೇರಲ್ಲೂ ಇದ್ದೇ ಇರುತ್ತೆ. ಸೊ ಒಂದು ಕೆಲಸ ಮಾಡೋಣ, ನಾನು ನಿಂತ್ಕೊಂಡು ವೈಬ್ ಎಂಜಾಯ್ ಮಾಡೋಣ ಅಂದ್ಕೊಂಡು ಸುತ್ತಲೂ ಬಿಲ್ಡಿಂಗ್ ನೋಡ್ಕೊಂಡು ಐ ವಾಸ್ ಎಂಜಾಯಿಂಗ್. ನಾನು ಒಂಚೂರು ವಿಡಿಯೋ ಮಾಡಿರಲಿಲ್ಲ. ಈ ಆ್ಯಕ್ಚುಲಿ ಡ್ಯಾನ್ಸ್ ಕ್ಲಿಪ್ಸ್ ಏನಿದೆ ಇದೆಲ್ಲ ನನಗೆ ಜೇ ಕಳಿಸಿದ್ದು. ಕೊಡು ನನಗೆ ಇರಲಿ ಮೆಮರಿಗೆ ಇಟ್ಕೊತೀನಿ ಅಂತ ಇಸ್ಕೊಂಡಿದ್ದು. ನಾನು ಐ ವಾಸ್ ಲಾಸ್ಟ್ ಇನ್ ಮೈ ಓನ್ ವರ್ಲ್ಡ್. ಆ ಬಿಲ್ಡಿಂಗ್ ನೋಡು, ಈ ಬಿಲ್ಡಿಂಗ್ ನೋಡು, ವಾವ್ ಎಲ್ಲ ಇತ್ತು ನೋಡು ಅಂದ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದೆ. ಸೊ ಅಲ್ಲಿದ್ದಾಗ ನನಗೆ ತುಂಬ ಎಂಜಾಯ್ ಮಾಡಿದೆ. ಅಂದರೆ ಫುಡ್ಸ್ ಚೆನ್ನಾಗಿತ್ತು, ವೆರೈಟಿ ಆಫ್ ಫುಡ್ ಇತ್ತು. ನಾಟ್ ದ್ಯಾಟ್ ಟೇಸ್ಟಿ ಆಬ್ವಿಯಸ್ಲಿ, ತುಂಬ ಮೈಲ್ಡ್ ಟೇಸ್ಟ್ ಇರುತ್ತೆ. ನಾನು ತಿಂದು ಎಂಜಾಯ್ ಮಾಡಿದೆ. ಬಟ್ ಯಾವಾಗ ಕ್ರೂಸ್ ಆದಮೇಲೆ ನಾವು ಈ ಟ್ರಾವೆಲ್ ಬ್ಯಾಕ್ ಹೋಮ್ ಇದೆಯಲ್ಲ, ಮೈ ಗಾಡ್, ಐ ಫೆಲ್ಟ್ ದಟ್ ಸಿಕ್ನೆಸ್ ಅಂತಾರಲ್ಲ ಹಂಗೆ ಹೊಟ್ಟೆಲ್ಲ ತೊಳ್ಸೋದು, ಹಿಂಗೆಂಗೂ ಆಗೋದು. ಇನ್ನೂ ನನಗೆ ಆ ನೀರು ಮೇಲೆ ತೇಲ್ತಾ ಇದ್ದೀವಿ ಅನ್ನೋ ಫೀಲಲ್ಲಿ ಇರ್ತಿದ್ದೆ.
ಈ ಫಾರ್ಮ್ ಆಫ್ ಡ್ಯಾನ್ಸ್ನ ಏನಂತಾರೆ ಅಂತ ನಂಗೆ ಅಷ್ಟು ಸ್ಪಷ್ಟವಾಗಿ ನೆನಪಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಮಾಡಿದ್ದು ಹುಡುಗ ಆಯಿತಾ, ತುಂಬ ಸ್ಟ್ರೆಂತ್ ಬೇಕು. ಅದೇನು ಅದನ್ನು ಇಟ್ಕೊಂಡು ತಿರುಗಿಸ್ತಾ ಇದ್ದಾರೆ, ದಟ್ ಈಸ್ ಕಂಪ್ಲೀಟ್ ಕ್ಲಾತ್ ಆ್ಯಂಡ್ ಅದ್ರ ಮೇಲೆ ಲೈಟ್ ಇತ್ತು. ಸೊ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಒಂದು ಟೈಮಲ್ಲಿ ಇಲ್ಲೋ ಹತ್ರ ಬಂದು ಪಾಸ್ ಆದರು. ಆವಾಗ ತುಂಬ ಭಾರ ಇದೆ ಅಂತ ನನಗೆ ರಿಯಲೈಸ್ ಆಗಿದ್ದು. ಅಲ್ಲಿವರೆಗೂ ಸುಮ್ಮನೆ ಏನೋ ಅಂತ ನೋಡ್ತಿದ್ದೆ. ಆ್ಯಂಡ್ ಕಮಾನ್, ಒಬ್ಬರು ಎಷ್ಟು ಸತಿ ತಿರುಗಬೇಕಂದ್ರೆ ಎಷ್ಟು ಸ್ಟ್ರೆಂತ್ ಬೇಕು. ನಾನು ಯಾವಾಗ ಕೆಳಗಡೆ ಹೋದಾಗ ಅವ್ರು ಮೆಟ್ಲು ಇಳ್ಕೊಂಬಂದರು. ನಾನು ಹೋಗ್ಬಿಟ್ಟು ತುಂಬ ಶಕ್ತಿ ಬೇಕಪ್ಪ, ಇಷ್ಟೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅನಿಸ್ತು. ನೋಡಿ ಎಷ್ಟು ಭಾರ ಇದೆ ಇದು. Guys, very good morning. This is day 2 in Dubai. ಇವಾಗ ನಾವು ದುಬೈ ಸಿಟಿ ಟೂರ್ ಹೋಗ್ತಾ ಇದ್ದೀವಿ. ಪ್ರಾಬಬ್ಲಿ ದುಬೈಯಲ್ಲಿ ಸಿಟಿಲಿರೋ ಮೇನ್ ಜಾಗಗಳನ್ನ ನೋಡಿಕೊಂಡು ಬರ್ತೀವಿ. ಆ್ಯಂಡ್ ಇವತ್ತಿನ ದಿನ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನಾನು ವಿಡಿಯೋ ಶುರು ಮಾಡೋಣ. ಈಗ ನಾವು ಓಲ್ಡ್ ದುಬೈಗೆ ಬಂದಿದ್ದೀವಿ. ಇಟ್ಸ್ ಕಂಪ್ಲೀಟ್ಲಿ ಓಲ್ಡ್ ಆ್ಯಂಡ್ ನಾವು ಬಂದಿರೋ ಕಾರ್ ಇದೆ. ಸೊ ಫುಲ್ ಹಳೇ ಟೈಪ್ ಆಫ್ ದುಬೈ ಇದು. ಈ ಜಾಗದಲ್ಲಿ ಬಂದಿರೋದಕ್ಕೆ ನಮ್ಗೆ ಆ್ಯಕ್ಚುಲಿ ದುಬೈ ಫೀಲ್ ಬರ್ತಾ ಇದೆ. ಸೊ ನೋಡೋಣ ಬನ್ನಿ ಹೇಗಿದೆ ಅಂತ. ನಮಗೆ ಇಲ್ಲಿ ಶಾಪಿಂಗ್ ಆಪ್ಷನ್ಸ್ ಇದೆ. ಈ ಥರ ಬಟ್ಟೆ ಎಲ್ಲ ನಾವು ಹಾಕಲ್ಲ ಬಿಡಿ. ಶಾಲ್ಸ್ ಈ ಥರ ಏನೇನೋ ಇದೆ ಐಟಮ್ಸ್. ಇನ್ನೂ ನಾವು ಇದ್ರ ಒಳಗಡೆ ಎಲ್ಲ ಹೋಗ್ಬೋದು. ಫುಲ್ ಸ್ಟೋರ್ಸ್ ಇದೆ. ಸೊ ವಿಸಿಟ್ ಹಾಕೋಣ ಒಂದೊಂದೇ. ಇಲ್ಲಿ ನೋಡಿ, ಇಲ್ಲೊಂದು ಮೆಕ್ಡೊನಾಲ್ಡ್ಸ್ ಐತೆ ಇಲ್ಲಿ. ಆ ತುಕ್ಕಿಡಿದು ಬಿಡಿದೆ, ಬಟ್ ಸ್ಟಿಲ್ ಇಟ್ ಇಸ್ ಓಲ್ಡ್ ಮೆಕ್ಡೊನಾಲ್ಡ್ಸ್. ಇದು ಹಳೆ ಟೈಪ್ ಆಫ್ ಮೆಕ್ಡೊನಾಲ್ಡ್ಸ್ ಇದೆಯಾ? ಇಲ್ಲಿ ಮನುಷ್ಯ ಇಲ್ಲ ಗುರು. ಇಲ್ಲ, ಒಳಗಡೆ ಇದ್ದಾರೆ. ಸಾರಿ, ನಾನೇನೋ ಅಲ್ಲ ನಾನು ರೋಬೋಟ್ ಅಂದ್ಕೊಂಡೆ ಆಯ್ತಾ. ಒಳಗಡೆ ಮನುಷ್ಯರು ಇದ್ದಾರೆ. ಸೊ ಇಲ್ಲೆಲ್ಲ ಪೂರ್ತಿ ಶಾಪಿಂಗ್. ವಾವ್, ಚೆನ್ನಾಗಿದೆ ಇದು ಫರ್. ಬಟ್ ಏನು ತಗೋಬೇಕು ಅನ್ಸಲ್ಲ ಗುರು. ಇಲ್ಲೇನು ರೇಟ್ಗೆ ಯೋಚನೆ ಮಾಡಿ ಶಾಪಿಂಗ್ ಮಾಡ್ತೀವಿ. ಸೊ ಒಂದು ರೂಟಿಂದ ಹೋಗ್ತಿದ್ದೀವ. ವಿಲ್ ಗೋ. ನೋಡಿ ಇಲ್ಲಿ ಹಿಂಗಿದೆ ವೈಬ್ ಇದು. ಇಲ್ಲೂ ನೀರಿದೆ. ಆ್ಯಕ್ಚುಲಿ ಇದು ಮರುಭೂಮಿ ಅಂತಾರೆ. ಏನು ಮರುಭೂಮಿ ಅನಿಸಿಲ್ಲ ನನಗೆ. ಎಲ್ಲ ಕಡೆ ನೀರು ಕಾಣಿಸ್ತಾ ಇದೆ. ಮೇಬಿ ಸ್ಯಾಂಡ್ ಇರೋ ಭಾಗ ಬೇರೆ ಅನಿಸುತ್ತೆ. ಸೊ ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಈ ಬೋಟಿಂಗ್ ಹೋಗೋ ಆಪ್ಷನ್ ಇದೆ ಅನಿಸುತ್ತೆ. ನೋಡೋಣ. ಇದು ಹಳೆ ಬೋಟು. ಈ ಬೋಟ್ ಹೌಸ್ ನೋಡಿರ್ತೀರಲ್ಲ ಕೇರಳದಲ್ಲಿ ಎಲ್ಲ, ಅದೇ ಥರ ಇಲ್ಲಿದೆ. ಇದೆಲ್ಲ ಬೋಟು, ಸುತ್ತಲೂ ಬೋಟ್ ಹೌಸು ನೋಡಿ. ಫುಲ್ ಬಿಲ್ಡಿಂಗು. ನನಗನ್ಸಿದ್ದು ಇಷ್ಟೇ, ದುಬೈ ಈಸ್ ಆಲ್ ಅಬೌಟ್ ಬಿಲ್ಡಿಂಗ್ಸ್, ಶಾಪಿಂಗ್, ಲಕ್ಸುರಿ ಲೈಫ್ ಅಷ್ಟೇ. ಕಲರ್ಫುಲ್ ಲೈಫ್ ಸಕ್ಕತ್ತಾಗಿದೆ. ಆದರೆ ಏನೋ ನೀರು ವಾಸನೆ, ನಿಂತಿರೋ ನೀರು ಅನಿಸುತ್ತೆ. ಇದು ಗೊತ್ತಾಗ್ತಾ ಇಲ್ಲ. ಇನ್ನು ನಿಂತಿರೋ ನೀರಾ ಹರಿತಿರೋ ನೀರಾ? ಹೌದಾ, ವಾಸನೆ ಇದೆ. ಏನೋ ಇತ್ತು ಅನಿಸುತ್ತೆ. ಸ್ಟೋರ್ಸು ಕ್ಲೋಸ್ ಆಗಿಬಿಟ್ಟಿದೆ ನೋಡಿ. ಏನು ಬಿಸಿಲಿದೆ ಅಂದರೆ ಸೀರಿಯಸ್ಲಿ ಹಿಂಗಿದೆ. ಎಲ್ಲ ಮಣ್ಣು. ಇದೆಲ್ಲ ನಮ್ಮ ಕಲ್ತಾರೆ. ನಮ್ಮ ತಿಪ್ಪೂರ್ ಕಡೆ ಹಿಂಗಿರೋದು ಹಂಗೆ ಐತೆ ಇವೆಲ್ಲ ನೋಡಿ. ಹಿಂಗೋಗಿದೆ. ಬಟ್ ಅದು ಡಿಸೈನ್ ಆ್ಯಕ್ಚುಲಿ ಕ್ರ್ಯಾಕ್ ಅಲ್ಲ. ಸಮ್ ಡಿಸೈನ್ ಓಲ್ಡ್ ಟೈಪ್ಸು ಅಂತ ಅಷ್ಟೇ. ಕಾಗೆ ಬೆಂಗಳೂರಿನಿಂದ ಬಂದಿದ್ಯಾ? ಈಗ ನಾವು ದುಬೈಯಲ್ಲಿರುವ ಗೋಲ್ಡ್ ಸೂಕ್ ರೋಡಿಗೆ ಬಂದಿದ್ದೀವಿ. ಸೊ ಸ್ಟ್ರೀಟ್ಸ್ ಪೂರ್ತಿ ಗೋಲ್ಡ್ ಇದೆ ಅಂತ ಅಂದಿದ್ದಾರೆ. ಸೊ ಗೋಲ್ಡ್ ನೋಡೋದು ಜೊತೆಗೆ ಬೇರೆ ಪರ್ಫ್ಯೂಮ್ಸು ಅದು ಇದು ಏನೇನೋ ಇದೆ. ಆ್ಯಕ್ಚುಲ್ ಎಂಟ್ರೆನ್ಸ್ ಏನಿದೆ ತೋರಿಸ್ತೀನಿ ತಡಿ. ಇದು ಆ್ಯಕ್ಚುಲ್ ಎಂಟ್ರೆನ್ಸು. ಗೋಲ್ಡ್ ಸೂಕ್ ಅಂತಲೇ ಇದೆ. ನಮ್ಮ ಯಜಮಾನ್ರಲ್ಲೂ ಅವರಲ್ಲಪ್ಪ. ಚಿನ್ನ ನೋಡ್ತಾವ್ರೆ. ಚಿನ್ನ ಏನು ಚಿನ್ನ ಇದ್ದಂಗೆ ಇದೆಯಾ ನೋಡು. ಎಲ್ಲ ಗೋಲ್ಡು. ನಿಂದು ಯಾವುದಾದ್ರೂ ಒಂದು ಕಾರ್ಡ್ ಕೊಡಿಸ್ತೀನಿ. 3 ಗ್ರಾಮ್ಗೆ ಒಂದು ದೊಡ್ಡ ಬ್ರೇಸ್ಲೆಟ್ ಇಟ್ಬಿಟ್ಟಿದ್ದಾರೆ ಇಲ್ಲೆಲ್ಲ. ಅಲ್ಲಿ ಯಾವುದು ಹುಡುಗಿರ್ದು. ಈ ಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಾಗಿ ಎದುರುಗಡೆ ತುಂಬ ಎಲಿಗೆಂಟ್ ಆಗಿದೆ ಇದು, ಬಟ್ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿಲ್ಲ. ತಲೆಗೆ ಹೊಡೆದಂಗೆ ಇದೆ ಗೋಲ್ಡು. ಈ ಪೂರ್ತಿ ಸ್ಟ್ರೀಟ್ಸು ಅಕ್ಕಪಕ್ಕ ಎಲ್ಲ ಗೋಲ್ಡ್ ಅಂಗಡಿಗಳೇ. ಒಳ್ಳೆ ನಮಗೆ ಚಿಕ್ಕಪೇಟೆಲಿ ಸಿಗೋ ಉಮಾ ಗೋಲ್ಡ್ ಫೀಲ್ ಬರುತ್ತೆ. ಬಟ್ ಇದು ಆ್ಯಕ್ಚುಲಾಗಿ ಗೋಲ್ಡ್ ಅಂಗಡಿನೇ ಪೂರ್ತಿ ನೋಡಿ. ಫುಲ್ಲು ನೆಕ್ ಚೇನಿಂದ ಟಾಪ್ ಥರ ಬಂದ್ಬಿಟ್ಟಿದೆ. ಇದಂತೂ ಚಿನ್ನದಲ್ಲಿ ಬಟ್ಟೆನೇ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಡಾಬು ನೋಡಿ, ಡಾಬು ಸಖತ್ತಾಗಿದೆ. ಇದೆಲ್ಲ ನೋಡೋಕ್ಕಷ್ಟೇ ಚೆಂದ, ಹಾಕೊಳಕ್ಕಾಗಲ್ಲ. ಇದು ನೋಡಿ ಹೇಗಿದೆ. ಇದು ನಮ್ಮ ನಾಯಿ ಚೈನ್ ಇದಾಗಿದೆ. ಇದು ನೋಡಿ, ಇದು ಕ್ಲಸ್ಟರ್ ಆಗಿದೆ.
ಓಹೋ ಹೋ ಹೋ ಫುಲ್ಲು ಸೂಪರಾಗಿ ಮಾಡಿದ್ದಾರೆ. ಡ್ರೆಸ್ಸೇ ಇದೆ. ಈ ನೆಕ್ಲೆಸ್ ನೋಡಿ ಕ್ರೊಕೊಡೈಲ್ ಇದೆ, ಇದು ಚಿನ್ನದ ಸರದಲ್ಲಿ. ಇಲ್ಲಿ ನೋಡಿ ಹದ್ದಿದೆ. ಓಹೋ ಹೋ ಹೋ ಇದು ನೋಡಪ್ಪ ಹಿಂಗೈತೆ ಅಪ್ಪ ಅಂತಾರೆ ಅಂತಾನೆ ನಂಗೆ ಡೌಟ್ ಶುರು ಆಗ್ಬಿಟ್ಟೈತೆ ಅಲ್ವಾ ಬ್ರೋ. ಈಗ ನಾವು ಈ ಗೋಲ್ಡ್ ಸೂದ್ ಸ್ಟ್ರೀಟಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಒಂದಷ್ಟು ಚಾಕ್ಲೇಟ್ಸು ಅವೆಲ್ಲ ಶಾಪ್ ಮಾಡಿ ನಮ್ಮ ಕಾರ್ ಹತ್ತಿ ನೆಕ್ಸ್ಟ್ ಲೊಕೇಶನ್ ಹೋಗೋದು. ಲೊಕೇಶನ್ಗೆ ಹೋಗ್ತೀವಿ.